ಗಂಡ ತನಗೆ ಮೋಸ ಮಾಡಿದ್ದನ್ನು ನೆನೆದು ಸೆಕ್ರೆಟರಿ ಅಳುತ್ತಿರುತ್ತಾಳೆ. ಅವಳನ್ನು ಸಮಾಧಾನ ಮಾಡಲು ಹೋದ ಬಾಸ್. ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವನ ದೇಹದಲ್ಲಿ ಬೆಂಕಿ ಸುಳಿದಾಡಿದಂತೆ ಆಯಿತು. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಪರಸ್ಪರ ತುಟಿಗೆ ಕೆನ್ನೆಗೆ ಮುತ್ತುಗಳನ್ನು ಕೊಟ್ಟಿಕೊಂಡರು. ವಾಸ್ತವ ಅರ್ಥವಾಗಿ ಅವಳು ಅವನಿಂದ ದೂರ ಹೋಗಲು ಪ್ರಯತ್ನಿಸಿದರೂ ಬಾಸ್ ಬಿಡಲಿಲ್ಲ. ಅವಳನ್ನು ಸಂಪೂರ್ಣವಾಗಿ ಅನುಭವಿಸಿದ. ಮುಂದೆ ಅವಳ ಗತಿ? ಅನಿತಾ ಕೆಲಸ ಮಾಡುತ್ತಿದ್ದ ಆಫೀಸ್ನಲ್ಲಿ ಇಂದು ಹೊಸ ಬಾಸ್ ಬರುತ್ತಿದ್ದರು. ಅವಳು ಸೆಕ್ರೆಟರಿ ಆಗಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ತುಂಬ ಬ್ರಿಲಿಯಂಟ್, ಕೈ ತುಂಬ ಸಂಬಳ ಬರುತ್ತದೆ. ಇಷ್ಟರಲ್ಲಿ ಅವಳು ಕೂಡ ಒಂದು ಸ್ವಂತ ಕಂಪನಿಯನ್ನು ಸ್ಟಾರ್ಟ್ ಮಾಡುವುದರಲ್ಲಿ ಇದ್ದಳು. ಆದರೆ ಅವಳ ವೈಯಕ್ತಿಕ ಸಮಸ್ಯೆಗಳಿಂದ ಎಲ್ಲವನ್ನೂ ಮುಂದೆ ದೂಡುತ್ತಿದ್ದಳು. ಆಫೀಸ್ನ ಪ್ರತಿಯೊಬ್ಬ ಸ್ಟಾಫ್ ಕೂಡ ಇಂದು ಬರುತ್ತಿರುವ ಬಾಸ್ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳುತ್ತಿದ್ದರು. ಅವರು ನೋಡಲು ತುಂಬ ಹ್ಯಾಂಡ್ಸಮ್ ಆಗಿದ್ದಾರಂತೆ. ಬೈ ಬರ್ತ್ ರಿಚ್ ಅಂತೆ. ಇನ್ನೂ ಮದುವೆ ಆಗಿಲ್ಲವಂತೆ. ಅವರನ್ನು ಒಂದು ಬಾರಿ ನೋಡಿದರೆ ಎಲ್ಲರೂ ಫ್ಲಾಟ್ ಆಗುತ್ತಾರಂತೆ. ಹುಡುಗಿಯರಿಗಿಂತ ಸುಂದರವಾಗಿದ್ದಾರಂತೆ. ಅವರ ಈ ರೀತಿಯ ಮಾತುಗಳನ್ನು ಕೇಳಿ ಕೇಳಿ ನನಗೆ ಕಿವಿ ತೂತು ಹಿಡಿದಿತ್ತು. ಬರುತ್ತಿರುವ ಮನುಷ್ಯನ ಹೆಸರು ಕೃಷ್ಣ ಶರ್ಮಾ, ನಾರ್ತ್ ಇಂಡಿಯನ್. ಅಷ್ಟು ಮಾತ್ರ ನನಗೆ ತಿಳಿದಿದೆ. ಇವರುಗಳು ಹೇಳಿದಷ್ಟು ಹ್ಯಾಂಡ್ಸಮ್ ಆಗಿರಲು ಸಾಧ್ಯವೇ ಇಲ್ಲ ಅಂತ ಅನಿಸಿತು. ಆದರೆ ಅವನು ಬಂದ ತಕ್ಷಣ ನನ್ನ ಎದೆ ಡವಡವನೆ ಒಡೆದುಕೊಳ್ಳಲು ಶುರು ಮಾಡಿತು. ಎಲ್ಲರೂ ಹೇಳುವುದಕ್ಕಿಂತ ನೋಡಲು ಇನ್ನೂ ಸುಂದರವಾಗಿದ್ದಾನೆ, ತುಂಬ ಸುಂದರವಾಗಿದ್ದಾನೆ. ಫಿಲ್ಮ್ ಹೀರೋಗಿಂತ ತುಂಬ ಸುಂದರವಾಗಿದ್ದಾನೆ. ಅದಕ್ಕಿಂತ ಹೆಚ್ಚಿಗೆ ಅವರ ಕಣ್ಣುಗಳಲ್ಲಿ ಏನೋ ಒಂದು ಸೆಳೆತ. ಅವರನ್ನೇ ನೋಡಬೇಕು, ಅವರ ಜೊತೆ ಇರಬೇಕು ಅಂತ ಅನಿಸುತ್ತದೆ. ಫ್ಲವರ್ ಬೊಕ್ಕೆಯನ್ನು ನಾನೇ ಅವರ ಕೈಗೆ ಕೊಟ್ಟೆ. ಆದರೆ ಒಂದು ಸ್ಮೈಲ್ ಇಲ್ಲ. ತುಂಬ ಡಿಗ್ನಿಟಿಯಿಂದ ಥ್ಯಾಂಕ್ಸ್ ಹೇಳಿದರು. ಅವರ ಹಿಂದೆ ಹಿಂದೆ ಸುತ್ತುತ್ತಿದ್ದೆ. ತುಂಬ ಸ್ಟ್ರಾಂಗ್ ಇರುವ ನನ್ನನ್ನೇ ಈ ರೀತಿ ಮಾಡಿದ ಮನುಷ್ಯ ಇನ್ನು ಉಳಿದ ಹುಡುಗಿಯರ ಗತಿ ಏನೋ ಅಂತ ಅನಿಸಲು ಶುರುವಾಯಿತು. ನಾನು ಸೆಕ್ರೆಟರಿ ಆಗಿದ್ದರಿಂದ ಎಲ್ಲ ವಿಷಯವನ್ನು ನನ್ನಿಂದ ತಿಳಿದುಕೊಂಡರು. ಅವರಿಗೆ ಪ್ರತಿ ವಿಷಯದ ಬಗ್ಗೆ ವಿವರಣೆ ಕೊಡಬೇಕಾದಾಗಲೂ ನನಗೆ ಏನೋ ಒಂದು ಸೆಳೆತ, ಖುಷಿ ಆಗುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿವಿಯಿಂದ ಕಲರ್ ಟಿವಿಯನ್ನು ನೋಡಿದಾಗ ಆಗುವ ಖುಷಿ ಇಂದು ನನಗೆ ಆಗುತ್ತಿತ್ತು. ಒಮ್ಮೊಮ್ಮೆ ನನ್ನ ಬದುಕಿನಲ್ಲೂ ಈ ರೀತಿ ಮನುಷ್ಯ ಇದ್ದಿದ್ದರೆ ಎಷ್ಟು ಚಂದ ಅಂತ ಭಾವಿಸಿದೆ. ಇಷ್ಟು ಸಮಯ ಇದ್ದ ನನ್ನ ಖುಷಿ ಸಂಪೂರ್ಣವಾಗಿ ಕೆಳಗೆ ಕುಸಿದು ಹೋಯಿತು. ಏಕೆಂದರೆ ನನ್ನ ಗಂಡನ ಪರ್ಸನಾಲಿಟಿ ಆ ರೀತಿಯದು. ಯಾವುದೋ ಜನ್ಮದ ಕರ್ಮ. ಅವನು ನನಗೆ ಸಿಕ್ಕಿರುವುದು. ವಿಧಿಯಿಲ್ಲ, ಅದಕ್ಕಾಗಿ ಬದುಕುತ್ತಿದ್ದೇನೆ. ಅವನಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲ. ನನ್ನನ್ನು ನಾನು ಎಷ್ಟು ಕನ್ವಿನ್ಸ್ ಮಾಡಿಕೊಂಡರೂ ಮೂಡ್ ಸರಿ ಹೋಗಿಲ್ಲ. ನಂತರ ಎಲ್ಲ ಕೆಲಸವನ್ನು ಮುಗಿಸಿ ಮನೆಗೆ ಹೋಗುತ್ತಿದ್ದೆ. ಟ್ಯಾಕ್ಸಿಗಾಗಿ ಕಾಯುತ್ತಿದ್ದೆ. ಇಂದು ಎಷ್ಟೊತ್ತಾದರೂ ನಾನು ಕಾಯುತ್ತಿರುವ ಟ್ಯಾಕ್ಸಿ ಬಂದಿಲ್ಲ. ನನ್ನ ಬಾಸ್ ಅದೇ ರೋಡಿನಲ್ಲಿ ಹೋಗುತ್ತಿದ್ದರು. ಅವರು ಕಾರನ್ನು ನಿಲ್ಲಿಸಿ ಡ್ರೈವರ್ ಬಳಿ ಹೇಳಿ ಕಳಿಸಿದ್ದರು. ಎಲ್ಲಿ ಹೋಗಬೇಕು? ಸ್ಟ್ರೈಕ್ ಇದೆ. ಇಂದು ಯಾವುದೇ ಗಾಡಿಗಳು ಬರುವುದಿಲ್ಲ. ನಿಮ್ಮನ್ನು ಎಲ್ಲಿ ಬೇಕೋ ಅಲ್ಲಿ ಬಿಡಬಹುದು ಅಂತ ಸರ್ ಹೇಳಿದರು. ಆಗ ನಾನು ಸರ್ ಕಡೆ ನೋಡಿದೆ. ಅವರು ಸ್ಮೈಲ್ ಮಾಡಿದರು. ವಿಧಿಯಿಲ್ಲದೆ ಅವರ ಕಾರನ್ನು ಹತ್ತಿದೆ. ಸರ್ ಪಕ್ಕ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡೆ. ಮುಂದೆ ಕುಳಿತುಕೊಳ್ಳಲು ಪ್ರಯತ್ನಿಸಿದೆ. ಆಗ ಸರ್ ಪರವಾಗಿಲ್ಲ, ಹಿಂದೆ ಕುಳಿತುಕೊಳ್ಳಬಹುದು ಅಂತ ತುಂಬ ಕೂಲಾಗಿ ಹೇಳಿದರು. ಅವರ ಮಾತಿಗೆ ನಾನು ಬೆಚ್ಚಿದೆ. ಅಷ್ಟೊಂದು ಆಟಿಟ್ಯೂಡ್, ಡಿಗ್ನಿಫೈ ಇರುವ ಮನುಷ್ಯ ನನ್ನ ಜೊತೆ ಇಷ್ಟೊಂದು ಕೂಲಾಗಿ ಮಾತನಾಡುತ್ತಿದ್ದಾರೆ. ಬಹುಶಃ ನನ್ನ ಬದುಕಿನಲ್ಲೇ ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತನಾಡುತ್ತಿರುವ ಮನುಷ್ಯ ಇವರೇ ಮೊದಲು ಅಂತ ಅನ್ನಿಸಲು ಶುರುವಾಯಿತು. ನಾನು ತುಂಬ ಶೈ ಮಾಡಿಕೊಂಡು ಅವರ ಪಕ್ಕ ಕುಳಿತೆ. ಸ್ವಲ್ಪ ಹೊತ್ತು ಇಬ್ಬರು ಏನೂ ಮಾತನಾಡಲಿಲ್ಲ. ನಂತರ ಆಫೀಸ್ನ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದೆವು ಇಬ್ಬರು. ನನಗೆ ಈಗ ಅವರ ಜೊತೆ ಮಾತನಾಡಲು ತುಂಬ ಕಂಫರ್ಟ್ ಅಂತ ಅನಿಸುತ್ತಿತ್ತು. ಆ ಕಂಫರ್ಟನ್ನು ಸರ್ ಕೊಟ್ಟರು. ಸಡನ್ ಆಗಿ ಕಾರ್ ಬ್ರೇಕ್ ಹಾಕಿದರು. ಆಗ ನಾನು ಮತ್ತು ಸರ್ ತುಂಬ ಕ್ಲೋಸ್ ಆದೆವು. ನಾನು ಅವರ ಭುಜದ ಮೇಲೆ ಸಂಪೂರ್ಣವಾಗಿ ಸಡನ್ ಆಗಿ ಹೊರಗಿದೆ. ಇಬ್ಬರು ಸ್ವಲ್ಪ ಹೊತ್ತು ಅದೇ ರೀತಿ ಇದ್ದೆವು. ಏನಾಗುತ್ತಿದೆ ಅಂತ ತಿಳಿಯುತ್ತಿರಲಿಲ್ಲ. ನಂತರ ಡ್ರೈವರ್ ಮಾತಿನಿಂದ ವಾಸ್ತವ ಅರಿತು ನಿಧಾನವಾಗಿ ದೂರ ಸರಿದೆವು. ಆಗಲೂ ಕೂಡ ನನಗಂತೂ ತುಂಬ ನಾಚಿಕೆ ಆಗುತ್ತಿತ್ತು. ಏಕೆಂದರೆ ಸರ್ ಮತ್ತು ನಾನು ಆ ಕ್ಷಣದಲ್ಲಿ
ಕಣ್ಣುಗಳು ಬೆರೆತವು. ಆ ಕಣ್ಣುಗಳಲ್ಲಿ ಸತ್ಯ ಇತ್ತು, ನ್ಯಾಯವಿತ್ತು. ಅದೇ ರೀತಿ ನೋಡಬೇಕು ಅಂತ ನನಗೆ ಆಸೆ ಆಗುತ್ತಿತ್ತು. ಆಶ್ಚರ್ಯವೆಂದರೆ ಅವರೂ ಕೂಡ ನನ್ನನ್ನು ಅದೇ ರೀತಿ ನೋಡುತ್ತಿದ್ದರು. ಆ ಕ್ಷಣಕ್ಕೆ ನಾನು ತುಂಬ ಅದೃಷ್ಟವಂತೆ ಅಂತ ಅಂದುಕೊಂಡೆ. ಅಷ್ಟರಲ್ಲಿ ನನ್ನ ಮನೆ ಬಂದಿತು. ಸರ್ಗೆ ಥ್ಯಾಂಕ್ಸ್ ಹೇಳಿ ಕಾರಿನಿಂದ ಕೆಳಗಿಳಿದು, ಸರ್ ನೀವು ಮನೆಗೆ ಬನ್ನಿ, ಕಾಫಿ ಕುಡಿದುಕೊಂಡು ಹೋಗುವಿರಿ ಅಂತ ಹೇಳಿದೆ. ಅದಕ್ಕೆ ಅವರು ತುಂಬ ಸಾಫ್ಟಾಗಿ, ಬೇಡ, ತುಂಬ ಕತ್ತಲೆ ಆಗಿದೆ, ಈ ಹೊತ್ತಿನಲ್ಲಿ ಒಳಗೆ ಬಂದರೆ ಚೆನ್ನಾಗಿರುವುದಿಲ್ಲ ಅಂತ ಲೈಟಾಗಿ ಹೇಳಿ ಬಾಯ್ ಮಾಡಿ ಹೋದರು. ಅವರ ಕಾರು ಕಣ್ಮರೆಯಾಗುವವರೆಗೂ ನೋಡುತ್ತಾ ನಿಂತೆ ಅವರನ್ನೇ. ಅಷ್ಟರಲ್ಲಿ ಯಾರೋ ನನ್ನ ಭುಜದ ಮೇಲೆ ಕೈ ಹಾಕಿದರು. ಸಡನ್ ಆಗಿ ಬೆಚ್ಚಿದೆ. ಅವರ ಮುಖವನ್ನು ನೋಡಿ ಇಷ್ಟೊತ್ತು ಒಳ್ಳೆಯ ಕನಸು ಕಾಣುತ್ತಿದ್ದೆ. ಈಗ ವಾಸ್ತವ ಅರ್ಥವಾಗಿದೆ. ಎದುರುಗಡೆ ಇರುವವನು ನನ್ನ ಗಂಡ. ಮದುವೆ ಆಗಿ ವರ್ಷವಾಗಿದ್ದರೂ ಕೂಡ ನನ್ನನ್ನು ಪ್ರಾಣಿಯ ರೀತಿ ನೋಡುತ್ತಿದ್ದಾನೆ. ಸ್ವಲ್ಪ ಕೂಡ ನನ್ನ ಭಾವನೆಗಳಿಗೆ ಬೆಲೆ ಕೊಡುತ್ತಿಲ್ಲ. ನನ್ನನ್ನು ನೋಡಿ ಕೋಪದಿಂದ, ಯಾರ ಜೊತೆ ಬಂದಿದ್ದೆ, ಮದುವೆ ಆಗಿದ್ದರೂ ಕೂಡ ಬೇರೆ ಗಂಡಸಿನ ಜೊತೆ ಓಡಾಡುತ್ತೀಯ ಅಂತ ನನ್ನ ಕೆನ್ನೆಗಳಿಗೆ ಚೆನ್ನಾಗಿ ಹೊಡೆದ. ಕಾಂಪೌಂಡ್ನಲ್ಲೇ ಅಕ್ಕಪಕ್ಕದ ಮನೆಯವರು ನಮ್ಮನ್ನೇ ನೋಡುತ್ತಿದ್ದರು. ನನ್ನ ಕಣ್ಣೀರು ಜಾಸ್ತಿಯಾಗಿ ಮನೆಗೆ ಹೊರಟು ಹೋದೆ. ಅವನು ನನ್ನ ಹಿಂದೆ ಬಂದ. ಮನೆಯ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಅವನ ಬೆಲ್ಟನ್ನು ತೆಗೆದು ಹೊಡೆದ. ಬೇಡ ಅಂದರೂ ಬಿಡಲಿಲ್ಲ. ನನ್ನ ಆಕ್ರಂದನ ಇಡೀ ವಠಾರದಲ್ಲಿ ಕೇಳಿಸುತ್ತಿದೆ. ಆದರೆ ಯಾರೂ ಸಹಾಯಕ್ಕೆ ಬರುವುದಿಲ್ಲ. ವರ್ಷದಿಂದ ಇದೇ ರೀತಿ ನಾನು ಕಿರುಚುತ್ತಿದ್ದೇನೆ. ಅವನು ಹೊಡೆಯುತ್ತಿದ್ದಾನೆ. ಮನೆಯಲ್ಲಿ ಇರುವವರೇ ಆರಾಮವಾಗಿ ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ. ಇನ್ನು ಅವರು ಏಕೆ ಬಂದು ನನಗೆ ಸಹಾಯ ಮಾಡುತ್ತಾರೆ? ಆದರೆ ಅಕ್ಕಪಕ್ಕದ ಮನೆಯವರು ಹೊರಗಡೆ ಸಿಕ್ಕಿದಾಗ ನನಗೆ ಬೈಯುತ್ತಾರೆ. ಈ ಕಾಲದಲ್ಲೂ ನಿನ್ನಷ್ಟು ದಡ್ಡಿ ಹುಡುಗಿ ಇಲ್ಲ. ಆ ಹುಚ್ಚನ ಜೊತೆ ಏಕೆ ಇರುತ್ತೀಯ? ಡೈವರ್ಸ್ ಕೊಟ್ಟು ಬೇರೆ ಬದುಕು. ನೀನು ಕೂಡ ಕೆಲಸಕ್ಕೆ ಹೋಗುತ್ತೀಯ ಅಲ್ಲವೇ? ಯೋಚಿಸು ಅಂತ ಪ್ರತಿಯೊಬ್ಬರು ಹೇಳುತ್ತಿದ್ದಾರೆ. ಮದುವೆಯಾದ ಸ್ವಲ್ಪ ದಿನಕ್ಕೆ ನನಗೆ ಇವರ ವಾತಾವರಣ ಇಷ್ಟವಾಗಲಿಲ್ಲ. ಅಪ್ಪನ ಮನೆಗೆ ಹೋಗಿ ವಾರಗಟ್ಟಲೆ ಇರುತ್ತಿದ್ದೆ. ನಂತರ ಅಮ್ಮ ಕೇಳಿದಾಗ ಒಂದು ದಿನ ಎಲ್ಲ ಸತ್ಯವನ್ನು ತಡೆಯದೆ ಹೇಳಿಬಿಟ್ಟೆ, ಕಣ್ಣೀರು ಹಾಕುತ್ತಾ. ಆಗ ಅಪ್ಪ ಹೇಳಿದ್ದು ಒಂದೇ ಮಾತು, ಇನ್ನು 2 ತಂಗಿಯರು ಇದ್ದಾರೆ. ಅವರು ಮದುವೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ನೀನು ನಿನ್ನ ಗಂಡನಿಗೆ ಡೈವರ್ಸ್ ಕೊಡುವ ರೀತಿ ಇಲ್ಲ. ಅಕಸ್ಮಾತ್ ಡೈವರ್ಸ್ ಕೊಟ್ಟರೆ ನಮಗೂ ಮತ್ತು ನಿನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಕಠೋರವಾಗಿ ಹೇಳಿದರು. ಅಮ್ಮ ಕೂಡ ಅಪ್ಪ ಹೇಳಿದ್ದು ಸರಿ ಅಂತ ಹೇಳಿದರು. ನಾನು ಮದುವೆ ಆದಾಗ ನಿನ್ನ ಅಪ್ಪ ಕೂಡ ಅದೇ ರೀತಿ ಇದ್ದರು. ಈಗ ನೋಡು ಎಷ್ಟು ನಾನು ಹೇಳಿದ ಹಾಗೆ ಹೇಳುತ್ತಾರೆ. ಅಮ್ಮನ ಮಾತನ್ನು ಕೇಳಿ ನಾನು ಬೆಚ್ಚಿದೆ. ಅಪ್ಪ ಆದರೆ ಪರವಾಗಿಲ್ಲ. ನನ್ನನ್ನು ಪ್ರೀತಿಸುವ ಅಮ್ಮ ಕೂಡ ಅದೇ ರೀತಿ ಹೇಳಿದಳು. ಈಗ ಮೊದಲ ತಂಗಿಗೆ ಮದುವೆ ಸೆಟ್ ಆಗಿದೆ. ಇನ್ನೊಂದು ವರ್ಷಕ್ಕೆ 2ನೇ ತಂಗಿಯ ಮದುವೆ ಕೂಡ ಮಾಡಿಬಿಡುತ್ತಾರೆ. ನಂತರ ಇವನಿಗೆ ಡೈವರ್ಸ್ ಕೊಡಲು ಯೋಚಿಸುತ್ತಿದ್ದೆ. ಅತ್ತೆ ಮಾವ ಕೂಡ ಕ್ರೂರಿಗಳು. ಅವರಿಗೆ ನನ್ನ ಸಂಬಳ ಮಾತ್ರ ಬೇಕು. ನನ್ನ ಗಂಡ ನನಗೆ ಕೊಡುವ ಕಷ್ಟ ಕಣ್ಣಾರೆ ಕಂಡರೂ ಕೂಡ ನಮಗೆ ಸಂಬಂಧವಿಲ್ಲ. ಗಂಡ ಹೆಂಡತಿಯ ವಿಷಯ. ಅವರಿಬ್ಬರು ಕಿತ್ತಾಡುತ್ತಾರೆ, ಅವರಿಬ್ಬರೇ ಹೊಂದಾಗುತ್ತಾರೆ ಅಂತ ಹೇಳುತ್ತಾರೆ. ನಿಜವಾಗಲೂ ದುಃಖದ ವಿಷಯವೆಂದರೆ ನನ್ನ ಗಂಡ ಕಾಡು ಪ್ರಾಣಿಗಿಂತ ಕ್ರೂರಿ. ಅವನಿಗೆ ನ್ಯಾಚುರಲ್ ಆಗಿ ಇರಲು ಬರುವುದಿಲ್ಲ. ಕಚ್ಚುವುದು, ಗಿಂಡುವುದು, ಒಡೆಯುವುದು. ಇಲ್ಲಿಯವರೆಗೂ ಒಂದೇ ಒಂದು ಕಿಸ್ ಕೂಡ ಮಾಡಿಲ್ಲ. ನನಗೆ ಅದರ ಆಸೆ ಕೂಡ ಇಲ್ಲ. ಅವನು ಹಾಗೆ ಇರುವುದು ಒಳ್ಳೆಯದೇ ಅಂತ ಅನಿಸುತ್ತದೆ. ದೈಹಿಕವಾಗಿ ಇಬ್ಬರು ಇನ್ನೂ ಒಂದಾಗಿಲ್ಲ. ಈ ಕಾಡು ಪ್ರಾಣಿಯ ಜೊತೆ ಒಂದಾಗುವುದು ಬೇಡ ಎಂದು ಕೂಡ ಹಾಸಿಗೆಯನ್ನು ಶೇರ್ ಮಾಡಿಕೊಳ್ಳುವುದಿಲ್ಲ ಅಂತ ನಿರ್ಧರಿಸಿದೆ. ನೆಮ್ಮದಿಯಾಗಿ ನಿದ್ರಿಸಿದೆ. ಏಕೆಂದರೆ ಇಷ್ಟು ನೋವಿದ್ದರೂ ಕೂಡ ನನಗೆ ಇಂದು ನನ್ನ ಬಾಸ್ ಮುಟ್ಟಿದ್ದು, ಅವರ ಸ್ಪರ್ಶ, ಅವರು ನನ್ನ ಜೊತೆ ಮಾತನಾಡಿದ್ದು ಒಂದು ಒಳ್ಳೆಯ ಭರವಸೆಯನ್ನು ಕೊಟ್ಟಿತ್ತು. ಬೆಳಿಗ್ಗೆ ಏನೂ ಆಗಿಲ್ಲ ಅನ್ನುವ ರೀತಿ ಬಹಳ ಬೇಗ ರೆಡಿಯಾಗಿ ಮನೆಯ ಎಲ್ಲ ಕೆಲಸವನ್ನು ಮಾಡಿ ಆಫೀಸ್ಗೆ ಹೋದೆ. ಇಂದು ಪುನಃ ಬಾಸನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಚಿಟ್ಟೆಗಳು ಓಡಾಡುತ್ತಿತ್ತು. ಇಬ್ಬರೂ ಕೂಡ ಚೇಂಬರ್ನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡುತ್ತಿದ್ದೆವು. ನಂತರ ಅಲ್ಲಿದ್ದವರೆಲ್ಲ ಸರ್ ಸ್ವಲ್ಪ ಹೊತ್ತು ಹೊರಗಡೆ ಬ್ರೇಕ್ ಕೊಟ್ಟು ಕಳಿಸಿದ್ದರು. ನಾನು ಹೋಗುತ್ತಿದ್ದೆ. ನನ್ನ ಕೈಯನ್ನು ತಟ್ಟನೆ ಹಿಡಿದುಕೊಂಡರು. ನನಗೆ ನಾಚಿಕೆ ಆಯಿತು. ಸರ್ ಅಂತ ಹೇಳಿದೆ. ಅದಕ್ಕೆ ಅವರು, ನಿಮ್ಮ ಕತ್ತಿನ ಹತ್ತಿರ
ಕೈಗಳ ಮೇಲೆ ಬರೆಗಳು ಇದೆ. ಇದು ಯಾರೋ ಹೊಡೆದಿರುವುದು. ಸುಳ್ಳು ಹೇಳಬೇಡಿ. ನಾನು ನಿಮ್ಮ ವೆಲ್ ವಿಷರ್ ಅಂತ ಅಂದುಕೊಳ್ಳಿ. ಸರ್, ಅದು ಅಂತ ತಡವರಿಸುತ್ತಿದ್ದೇನೆ. ಇಲ್ಲ, ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ನಾನು ಸಾಲ್ವ್ ಮಾಡುತ್ತೇನೆ ಅಂತ ಸಂತೈಸಿದರು. ನನ್ನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡರು. ನಿನ್ನನ್ನು ಕಾಪಾಡುತ್ತೇನೆ, ಈ ನರಕದಿಂದ ಪಾರು ಮಾಡುತ್ತೇನೆ ಅನ್ನುವ ಭರವಸೆ ಇತ್ತು. ಇದೇ ಮೊದಲು ಎತ್ತವರೂ ಕೂಡ ಕೊಡದ ಭರವಸೆಯನ್ನು ಅವರು ನನಗೆ ಕೊಟ್ಟರು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಏನೋ ಹೇಳಲು ಬಾಯಿ ತೆಗೆದೆ. ಅಷ್ಟರಲ್ಲಿ ಅವರಿಗೆ ಫೋನ್ ಬಂತು. ತುಂಬ ಇಂಪಾರ್ಟೆಂಟ್ ಕಾಲ್ ಆಗಿದ್ದರಿಂದ ಅವರು ತುಂಬ ಸೀರಿಯಸ್ ಆಗಿ ಮಾತನಾಡುತ್ತಿದ್ದರು. ಮೀಟಿಂಗ್ ಅಟೆಂಡ್ ಮಾಡಲು ಪುನಃ ಆಫೀಸ್ನ ಎಲ್ಲ ಸ್ಟಾಫ್ಗಳು ಬಂದರು. ಪ್ರತಿದಿನವೂ ನನಗೆ ಇಲ್ಲಿ ಕೆಲಸ ಮಾಡಲು ಖುಷಿ. ಮನೆಯಲ್ಲಿ ಎಷ್ಟು ಕಷ್ಟವಿದ್ದರೂ ಕೂಡ ಆಫೀಸ್ನಲ್ಲಿ ಸರ್ನ ನೋಡಬೇಕು ಅನ್ನುವ ಆಸೆ. ಅದಕ್ಕಾಗಿ ಖುಷಿಯಿಂದ ಬರುತ್ತಿದ್ದೆ. ಇಂದು ಹೋಟೆಲ್ನಲ್ಲಿ ಮೀಟಿಂಗ್ ಇತ್ತು, ಫಾರಿನ್ ಡೆಲಿಗೇಟ್ಸ್ಗಳ ಜೊತೆ. ಅದನ್ನು ಸರ್ ಮತ್ತು ನಾನು ಅಟೆಂಡ್ ಮಾಡಬೇಕಿತ್ತು. ಮೀಟಿಂಗ್ ಅಟೆಂಡ್ ಮಾಡಿದ ಮೇಲೆ ಎಲ್ಲರೂ ಹೋದರು. ಸರ್ ಆಗ ನಾವಿಬ್ಬರು ಡಿನ್ನರ್ ಮಾಡಿ ಮನೆಗೆ ಹೋಗೋಣ ಅಂತ ಹೇಳಿದರು. ಇಬ್ಬರೂ ಕೂಡ ಸ್ಪೆಷಲ್ ರೂಮಿನಲ್ಲಿ ಡಿನ್ನರ್ ಮಾಡಿದೆವು. ಸರ್ಗೆ ಇರುವ ರಿಚ್ನೆಸ್ಗೆ, ಇನ್ಫ್ಲೂಯೆನ್ಸ್ಗೆ ಅವರು ಎಲ್ಲಿ ಹೋದರೂ ಅವರಿಗೆ ಸ್ಪೆಷಲ್ ಟ್ರೀಟ್ ಸಿಗುತ್ತದೆ. ಈ ರೀತಿಯ ತುಂಬ ರೆಸ್ಟೋರೆಂಟ್ಗಳು ತುಂಬ ಕಡೆ ಇದೆಯಂತೆ. ಇವರ ಅಮ್ಮ ಇದನ್ನೆಲ್ಲ ನಡೆಸುತ್ತಿದ್ದಾರೆ. ಅದನ್ನು ಕೇಳಿ ಮೈ ಜುಮ್ ಅಂತ ಅನಿಸುತ್ತಾ ಇತ್ತು. ಏಕೆಂದರೆ ಇಷ್ಟು ಶ್ರೀಮಂತರಾದರೂ ಇಷ್ಟು ಸಿಂಪಲ್. ಆದರೆ ನನ್ನ ಗಂಡ, ಈ ಯೋಚನೆಯಲ್ಲೇ ನನ್ನ ಕೈಲಿದ್ದ ಜ್ಯೂಸ್ ನನ್ನ ಬಟ್ಟೆಯ ಮೇಲೆ ಬಿದ್ದಿತು. ಆಗ ಸರ್ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಟ್ಟೆ ಸರಿ ಮಾಡಿಕೊಳ್ಳಿ ಅಂತ ಅವರ ರೂಮಿನ ಕೀಯನ್ನು ಕೊಟ್ಟರು. ಹೊರಗೆ ಬರುತ್ತಿದ್ದೆ. ಆಗ ನನ್ನ ಗಂಡ ಯಾವುದೋ ಸುಂದರವಾದ ಹುಡುಗಿ ಜೊತೆ ಹೋಗುತ್ತಿದ್ದ. ನನಗೆ ಅರ್ಥವಾಯಿತು ಅವಳು ಅವನ ಗರ್ಲ್ ಫ್ರೆಂಡ್ ಅಂತ. ನನ್ನ ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು. ಅಷ್ಟರಲ್ಲಿ ಹಿಂದೆಯಿಂದ ಬಂದ ಸರ್ ಏನಾಯ್ತು ಅಂತ ಕೇಳಿದರು. ಏನೂ ಮಾತನಾಡಲು ಸಾಧ್ಯವಾಗದೆ ಅಳುತ್ತಾ ನಾನು ರೂಮಿಗೆ ಓಡಿ ಹೋದೆ. ಅವರು ಕೂಡ ನನ್ನ ಹಿಂದೆ ಬಂದರು ಅಂತ ಅನಿಸುತ್ತದೆ. ಏನಾಯ್ತು ಅಂತ ಅವರು ತುಂಬ ತಲೆ ಬಿಸಿ ಮಾಡಿಕೊಂಡರು. ಪುನಃ ಪುನಃ ನನ್ನ ಬಳಿ ಕೇಳುತ್ತಿದ್ದಾರೆ. ನನಗೆ ಉತ್ತರಿಸಲು ಆಗುತ್ತಿಲ್ಲ. ಕೊನೆಗೆ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅವರು ನನ್ನನ್ನು ಸಮಾಧಾನ ಮಾಡುತ್ತಿದ್ದರು. ಇದೇ ಮೊದಲ ಬಾರಿ ಒಬ್ಬರು ನನಗೆ ಸಮಾಧಾನ ಮಾಡುತ್ತಿರುವುದು. ಅಮ್ಮ ಅಪ್ಪ ಎಲ್ಲರೂ ಕೂಡ ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ಹೆಣ್ಣು ಮಕ್ಕಳು ಕಷ್ಟವನ್ನು ಸಹಿಸಿಕೊಳ್ಳಬೇಕು ಅಂತ. ನಂತರ ನಿಧಾನವಾಗಿ ವಾಸ್ತವ ಅರ್ಥ ಮಾಡಿಕೊಂಡು ಸರ್ ಬಳಿ ವಿವರವಾಗಿ ಪ್ರತಿಯೊಂದು ಹೇಳಿದೆ. ಆಗ ಅವರಿಗೆ ಆಶ್ಚರ್ಯವೇನೂ ಆಗಲಿಲ್ಲ. ನಮ್ಮ ಆಫೀಸ್ನಲ್ಲಿ ಇದ್ದ ತುಂಬ ಜನರು ನಿಮ್ಮ ಬಗ್ಗೆ ಇದೇ ಮಾತನ್ನು ನನ್ನ ಬಳಿ ಹೇಳುತ್ತಿದ್ದರು. ಅವರ ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಅವರ ಜೊತೆ ಮಾತನಾಡಿ ಸರ್, ಸರಿ ಮಾಡಿ ಸರ್. ಆ ಹುಡುಗಿ ತುಂಬ ಟ್ಯಾಲೆಂಟೆಡ್. ಏನಾದರೂ ಸಮಸ್ಯೆ ಆದರೆ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅಂತ ಹೇಳುತ್ತಿದ್ದರು. ಅದಕ್ಕೆ ಎಲ್ಲವನ್ನು ಕೇಳಿದೆ. ನಾನು ನಿನ್ನ ಮತ್ತು ನಿನ್ನ ಗಂಡನ ಪ್ರತಿಯೊಂದು ವಿಷಯವನ್ನು ಕಲೆಕ್ಟ್ ಮಾಡಿದ್ದೇನೆ. ನಿನ್ನ ಗಂಡ ಏನೂ ಕೆಲಸ ಮಾಡುವುದಿಲ್ಲ. ಶ್ರೀಮಂತರ ಹುಡುಗಿಯರ ಹಿಂದೆ ಬಿದ್ದಿರುತ್ತಾನೆ. ನಾನು ಅಷ್ಟು ಶ್ರೀಮಂತ, ಇಷ್ಟು ಶ್ರೀಮಂತ ಅಂತ ಹೇಳಿಕೊಂಡು ಅವರ ಹಿಂದೆ ಮುಂದೆ ಸುತ್ತುತ್ತಾನೆ. ಮನೆಯಲ್ಲೂ ಕೂಡ ನಿನ್ನ ಖರ್ಚಿನಲ್ಲೇ ನಡೆಯುತ್ತಿರುವುದು. ನೀನು ಬಿಟ್ಟು ಹೋಗಬೇಕು ಅಂದರೂ ಕೂಡ ನಿನ್ನ ಅಪ್ಪ ಅಮ್ಮ ಒಪ್ಪುವುದಿಲ್ಲ. ನಾನು ಹೌದು ಅಂತ ಹೇಳಿದೆ. ಇಂಡಿಪೆಂಡೆಂಟ್ ಆಗಿ ಇಷ್ಟೊಂದು ಸಹಿಸಿಕೊಳ್ಳುವುದು ಸರಿಯಾ ಅಂತ ಅವರ ಮಾತು ನನಗೆ ಸೂಜಿಯಿಂದ ಚುಚ್ಚಿದಂತೆ ಆಯಿತು. ನಾನು ಅಳುತ್ತಿದ್ದೆ. ಆಗ ಅವರು ನನ್ನನ್ನು ಸಮಾಧಾನ ಮಾಡುತ್ತಿದ್ದರು. ನನಗೆ ಅವರ ಆಸರೆ ಬೇಕಿತ್ತು. ಆ ಕ್ಷಣದಲ್ಲಿ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ, ಆದರೆ ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತಿತ್ತು. ಇಬ್ಬರೂ ಕೂಡ ಸ್ವಲ್ಪ ಹೊತ್ತು ತಬ್ಬಿಕೊಂಡು ನಂತರ ತುಟಿಗಳಿಗೆ ಮುತ್ತನ್ನು ಕೊಟ್ಟಿಕೊಂಡು ಆ ಸುಖದಲ್ಲಿ ತೇಲಾಡಿದೆವು. ಇಬ್ಬರು ಇನ್ನೂ ಮುಂದುವರೆದೆವು. ಅವರು ನನ್ನ ಕಣ್ಣುಗಳನ್ನು ತುಂಬ ಮಾದಕವಾಗಿ ನೋಡಿದರು. ನಾನು ಕೂಡ ಒಪ್ಪಿಗೆ ಸೂಚಿಸಿದೆ. ಇಬ್ಬರು ಆ ಕ್ಷಣದಲ್ಲಿ ಒಂದಾದೆವು. ದೂರ ಸರಿಯುವ ಮಾತೇ ಇರಲಿಲ್ಲ. ಬೆಳಿಗ್ಗೆ ಎಚ್ಚರವಾದಾಗ ನನಗೆ ಅರಿವಾಗಿದ್ದು ರಾತ್ರಿ ಸಂಪೂರ್ಣವಾಗಿ ನಾನು ನನ್ನನ್ನು ಅವರಿಗೆ ಅರ್ಪಿಸಿಕೊಂಡಿದ್ದೇನೆ ಅಂತ. ಆದರೆ ಯಾವುದೇ ಬೇಸರ ಇರಲಿಲ್ಲ. ಅವರನ್ನು ನೋಡಿದ ದಿನದಿಂದಲೂ ಅವರ ಮೇಲೆ ನನಗೆ ಕ್ರಶ್ ಇತ್ತು. ಅದು ಪ್ರೀತಿಯಾಗಿ ಪರಿವರ್ತನೆ ಆಗಿತ್ತು. ನಾನು ಯಾರನ್ನು ಪ್ರೀತಿಸಿದೆ ಅವರಿಗಾಗಿ ನನ್ನನ್ನು ನಾನು ಅರ್ಪಿಸಿಕೊಳ್ಳುವುದು ತಪ್ಪಲ್ಲ.
ಇಂದು ಅಥವಾ ನಾಳೆ ಅವರು ನನ್ನ ಬದುಕಿನಲ್ಲಿ ಇರುತ್ತಾರೆ ಅಥವಾ ಇಲ್ಲವೋ ಗೊತ್ತಿಲ್ಲ. ಮೊದಲ ಬಾರಿ ಒಂದು ಮನುಷ್ಯನನ್ನು ಇಷ್ಟಪಟ್ಟಿದ್ದು, ಅದು ಕೂಡ ನಾವಿಬ್ಬರು ಜೊತೆಯಾಗಿರಲು ಸಾಧ್ಯವೇ ಇಲ್ಲ ಅಂತ ಅನಿಸುತ್ತಿತ್ತು. ಆದರೆ ರಾತ್ರಿ ನಾವಿಬ್ಬರು ಒಂದಾಗಿದ್ದರಿಂದ ನನ್ನಲ್ಲಿರುವ ಭಯ, ದುಃಖ, ನೋವು ಸಂಪೂರ್ಣವಾಗಿ ಮಾಯವಾಗಿ ನನಗೂ ಕೂಡ ಮುಂದೆ ಒಂದು ದಿನ ಬದುಕಿನಲ್ಲಿ ಒಳ್ಳೆಯದು ಆಗುತ್ತದೆ ಅನ್ನುವ ಭರವಸೆ ಮೂಡಿದೆ. ಈ ರೀತಿ ಯೋಚನೆ ಮಾಡುತ್ತಾ ಅವರ ಮುದ್ದಾದ ಮುಖವನ್ನು ನೋಡುತ್ತಿದ್ದೆ. ಮಗುವಿನಂತ ನಿಷ್ಕಲ್ಮಶವಾದ ಮುಖ. ಅದೇ ರೀತಿ ಅವರ ಮುಖ ನೋಡಬೇಕು ಅಂತ ಅನಿಸುತ್ತಿದೆ. ನಾನು ಫ್ರೆಶ್ ಆಗಿ ಹೊರಗಡೆ ಹೋದೆ. ಅವರು ಇದ್ದ ಮೇಲೆ ಅವರನ್ನು ಎದುರಿಸುವ ಶಕ್ತಿ ನನಗೆ ಇರಲಿಲ್ಲ. ನಾನು ಮನೆಗೆ ರೀಚ್ ಆಗಬೇಕು. ಅಷ್ಟರಲ್ಲಿ ಸರ್ ತುಂಬಾ ಸಲ ಕಾಲ್ ಮಾಡಿದ್ದರು. ಕಾಲ್ ರಿಸೀವ್ ಮಾಡಿದೆ. ಅವರು ಏನೂ ಮಾತನಾಡುತ್ತಿಲ್ಲ, ನಾನು ಏನು ಮಾತನಾಡುತ್ತಿಲ್ಲ. ಸಂಪೂರ್ಣವಾಗಿ ಮೌನ ಆವರಿಸಿತ್ತು. ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿದರು. ಮಾತನಾಡಿ ಸರ್ ಅಂತ ಹೇಳಿದೆ. ಇಲ್ಲ ಅಂತ ಹೇಳಿ ಮನೆ ಅಡ್ರೆಸ್ಸನ್ನು ಕೊಟ್ಟರು. ಈ ಅಡ್ರೆಸ್ಗೆ ಬಾ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಇರುತ್ತೇನೆ, ಇದು ನಮ್ಮ ಮನೆ ಅಂತ ಹೇಳಿದರು. ನಾನು ಮುಜುಗರದಿಂದ ಸರ್ ಅಂತ ಹೇಳಿದೆ. ಪ್ಲೀಸ್ ಇದೊಂದು ಬಾರಿ ನಾನು ಹೇಳಿದ ಹಾಗೆ ಕೇಳು, ನಿನಗೆ ಎಲ್ಲ ಅರ್ಥವಾಗುತ್ತದೆ ಅಂತ ಹೇಳಿದರು. ಮನೆಗೆ ಹೋಗಲು ಇಷ್ಟವಾಗಲಿಲ್ಲ. ಹೋದರೆ ಅತ್ತೆ ಗಂಡ 1000 ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆ ಫ್ರೆಂಡ್ ಮನೆಗೆ ಹೋಗಿ ಚೆನ್ನಾಗಿ ರೆಡಿಯಾಗಿ ಅವಳ ಒಂದು ಹೊಸ ಸೀರೆಯನ್ನು ಕಟ್ಟಿಕೊಂಡು ಬಂದೆ. ಅವಳು ನನ್ನನ್ನು ನೋಡಿ ಸಾಕ್ಷಾತ್ ಲಕ್ಷ್ಮಿ ರೀತಿ ಕಾಣುತ್ತಿದ್ದೀಯ ಅಂತ ಹೇಳಿದಳು. ಈ ಹೊಗಳಿಕೆಗಳಿಗೆ ಖುಷಿ ಪಡುವ ಸಮಯ ಹೊರಟು ಹೋಗಿದೆ ಕಣೆ. ಜೀವನದಲ್ಲಿ ತುಂಬಾ ಕನ್ಫ್ಯೂಷನ್, ಕಷ್ಟಗಳು ಅಂತ ಹೇಳಿದೆ. ಅವಳು ಹೇಳುತ್ತಾಳೆ, ಒಳ್ಳೆ ದಿನ ಬರುತ್ತದೆ, ಕಾಯಬೇಕು ಅಷ್ಟೆ ಅಂತ. ಕೊನೆಗೆ ಅವಳಿಗೆ ಬಾಯ್ ಹೇಳಿ ಸರ್ ಮನೆಗೆ ಹೋದೆ. ಅವರ ಮನೆಯನ್ನು ನೋಡಬೇಕು. ಅದು ಒಂದು ಮಿನಿ ಅರಮನೆಯ ರೀತಿ ಇದೆ. ಆ ಮನೆಯ ಸೆಕ್ಯೂರಿಟಿ ಕೂಡ, ಮೇಡಮ್ ನಿಮ್ಮ ಹೆಸರು ಅನಿತಾ ಅಲ್ಲವೇ ಅಂತ. ಹೌದು ಅಂತ ತಲೆ ಅಲ್ಲಾಡಿಸಿದೆ. ಸರ್ ನೀವು ಬಂದರೆ ಕಾಯಿಸದೆ ಒಳಗಡೆ ಕಳಿಸಿ ಅಂತ ಹೇಳಿದ್ದಾರೆ ಅಂತ ಒಳಗಡೆ ಕರೆದುಕೊಂಡು ಹೋದ. ಮನೆ ಒಳಗೆ ಹೋದಂತೆ ಒಂದು ರೀತಿ ಭಯವಾಗುತ್ತಿತ್ತು. ನಿನ್ನೆ ಆಗಿದ್ದಕ್ಕೆ ಸರ್ ಏನಾದರೂ ಬೈದರೆ, ನನ್ನ ಮೇಲೆ ಕೋಪಗೊಂಡು ಆ ಕೋಪವನ್ನು ತೀರಿಸಿಕೊಂಡರೆ, ನಾನು ಅವರ ಆಸ್ತಿಗಾಗಿ ಅವರ ಹಿಂದೆ ಬಿದ್ದಿದ್ದೇನೆ ಅಂತ ತಿಳಿದರೆ ನಾನೇನು ಮಾಡಲಿ ಅನ್ನುವ ಭಯ ಬಂದಿತು. ಮೆಟ್ಟಿಲ್ ಇಳಿಯುತ್ತಾ ಯಾವುದೋ ಹೆಂಗಸು ಕೆಳಗೆ ಬರುತ್ತಿದ್ದಾರೆ. ದೂರದಿಂದ ನೋಡಿದಾಗ ಏನು ಅರ್ಥವಾಗುತ್ತಿರಲಿಲ್ಲ. ಆದರೆ ಹತ್ತಿರ ಬಂದಂತೆ ಅವರನ್ನು ಎಲ್ಲೋ ನೋಡಿದ್ದೇನೆ ಅಂತ ಪುನಃ ಪುನಃ ಅನಿಸುತ್ತಿದೆ. ಅಯ್ಯೋ, ಅವರ್ಯಾರೋ ಅಲ್ಲ, ನನ್ನ ಅಪ್ಪನ ತಂಗಿ, ನನ್ನ ಸೋದರತ್ತೆ. ಜೋರಾಗಿ ಹೋಗಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅತ್ತೆ, ನಾನು ಅನಿತಾ, ನೀವು ಸಾಕಿದ ಮಗಳು ಅಂತ ಅವರ ಕೆನ್ನೆಗೆ ಮುತ್ತು ಕೊಟ್ಟೆ. ಅತ್ತೆ ಮತ್ತು ನಾನು ತುಂಬಾ ಎಮೋಷನಲ್ ಆದೆವು. ನೀನು ಇಲ್ಲಿ ಅಂತ ಕೇಳಿದರು. ಅದು ಸರ್ ಅಂದೆ. ನನ್ನ ಮಗ ಬರಲು ಹೇಳಿರುವುದಾ ಅಂತ ಅವರನ್ನು ಕರೆದರು. ಅಮ್ಮ, ನಾನು ಹೇಳಿದ್ದು ಇವರೇ ಅಂದರು. ಗೊತ್ತು ಮಗನೇ, ಇವಳು ನನ್ನ ಅಣ್ಣನ ಮಗಳು. ಅವರಿಗೆ ಏನೂ ಆಶ್ಚರ್ಯವಾಗಲಿಲ್ಲ. ವಿಷಯ ಮೊದಲೇ ತಿಳಿದಿರಬೇಕೆನ್ನುತ್ತಾ ಅನಿಸಿತು. ನಂತರ ಡೈವರ್ಸ್ ಪೇಪರ್ ಅನ್ನು ಕೊಟ್ಟರು. ಇದಕ್ಕೆ ನಿನ್ನ ಗಂಡನ ಸೈನ್ ಆಗಿದೆ, ನೀನು ಕೂಡ ಸೈನ್ ಮಾಡಿಬಿಡು. ಆ ಮನುಷ್ಯನಿಂದ ದೂರವಾಗು. ಒಂದು ಸುಂದರವಾದ ಹೊಸ ಬದುಕನ್ನು ಕಟ್ಟಿಕೊಳ್ಳೋಣ ಅಂದರು. ಕಟ್ಟಿಕೊಳ್ಳೋಣ ಅಂದರೆ ನಾವಿಬ್ಬರು ಮದುವೆ ಆಗೋಣ ಅಂತ ಅತ್ತೆ ಹೇಳಿದಳು. ಇದೆಲ್ಲ ಮೊದಲೇ ಪ್ಲಾನ್ ಮಾಡಿದ್ದು. ಅವನಿಗೆ ಡೈವರ್ಸ್ ಕೊಡಿಸಿ ನಂತರ ನಿನ್ನ ಜೊತೆ ಮದುವೆ ಮಾಡಬೇಕು ಅಂತ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದಿಲ್ಲ. ನನ್ನ ಸೊಸೆಯಾಗುತ್ತೀಯಾ ಅಂತ ಕೇಳಿದಳು. ನಾನು ನಗುತ್ತಾ ಹೌದು ಅಂತ ತಲೆ ಅಲ್ಲಾಡಿಸಿದೆ. ಮತ್ತು ನನ್ನನ್ನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಆಗ ಏನೋ ನೆನಪಾಗಿ, ಅತ್ತೆ, ನೀವೆಲ್ಲ ಏಕೆ ನಮ್ಮನ್ನು ಬಿಟ್ಟು ಹೋಗಿದ್ದು? ಇವರು ನಿಮ್ಮ ಮಗ ಅನ್ನುವ ವಿಷಯ ತಿಳಿದೇ ಇರಲಿಲ್ಲ ಅಂತ ಹೇಳಿದಾಗ ನಗುತ್ತಾ, ನಿನ್ನ ತಂದೆ ಬಲವಂತವಾಗಿ ವಯಸ್ಸಾದವನಿಗೆ ಮದುವೆ ಮಾಡಲು ರೆಡಿಯಾಗಿದ್ದ. ಅದಕ್ಕಾಗಿ ನಾನು ಪ್ರೀತಿಸುತ್ತಿದ್ದ ಹುಡುಗನನ್ನು ಮದುವೆ ಆಗಲು ಮನೆ ಬಿಟ್ಟು ಬಂದೆ.
ಇವರ ಅಪ್ಪನನ್ನು ಮದುವೆ ಆಗಿ ಒಂದು ಅದ್ಭುತವಾದ ಜೀವನವನ್ನು ನಡೆಸುತ್ತಿದ್ದೇನೆ. ಇವನು ನನ್ನ ಒಬ್ಬನೇ ಮಗ. ಇದೇ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊ ಅಂತ ನಾನೇ ಹೇಳಿದ್ದು, ನಿಮ್ಮನ್ನು ಮತ್ತೆ ಸೇರೋಣ ಅಂತ. ನಂತರ ನಿನ್ನ ವಿಷಯ ತಿಳಿದು ತುಂಬಾ ದುಃಖವಾಯಿತು. ನನ್ನ ಮಗ ಕೂಡ ಹೇಳುತ್ತಿದ್ದ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಇಬ್ಬರಿಗೂ ಮದುವೆ ಮಾಡಿದರೆ ಚೆನ್ನಾಗಿರುತ್ತದೆ ಅಂತ ನಾನೇ ಮೊದಲು ಯೋಚಿಸಿದ್ದು. ನಿನ್ನ ಅಪ್ಪ ಹಳೆಯ ಕಾಲದವನ ರೀತಿ ಯೋಚಿಸುತ್ತಾನೆ ಅಂತ ಹೇಳಿ ನಿನಗೆ ಬಂದಾಗಿನಿಂದ ಏನೂ ಕೊಟ್ಟಿಲ್ಲ. ನಿನಗೆ ಇಷ್ಟವಾದ ಪಾಯಸ ಮಾಡಿಕೊಂಡು ಬರುತ್ತೇನೆ ಅಂತ ಕಿಚನ್ ಕಡೆ ಹೋದರು. ಆಗ ಸರ್ ನನ್ನನ್ನು ಅವರ ಕಡೆ ಎಳೆದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡರು. ನನಗೆ ತುಂಬಾ ಖುಷಿಯಾಯಿತು. ನಾಚಿಕೆಯಿಂದ ಸರ್ ಬಿಡಿ, ಯಾರಾದರೂ ಬಂದರೆ ಅಂತ ಹೇಳಿದೆ. ಅದಕ್ಕೆ ಅವರು ಬರಲಿ ಪರವಾಗಿಲ್ಲ, ಇನ್ನೇನು ನಾವಿಬ್ಬರು ಮದುವೆ ಆಗುತ್ತೇವೆ ಅಲ್ಲವೇ ಅಂತ ನನ್ನ ಕಣ್ಣುಗಳಲ್ಲಿ ಕಣ್ಣನ್ನು ಇಟ್ಟುಕೊಂಡು ನೋಡುತ್ತಿದ್ದರು. ಆ ಕಣ್ಣುಗಳಲ್ಲಿ ಸಂಪೂರ್ಣವಾಗಿ ನಾನು ಕಳೆದು ಹೋದೆ. ಈ ಕ್ಷಣ ಇದೇ ರೀತಿ ನಿಂತು ಹೋಗಲಿ, ಜೀವನ ಪರ್ಯಂತ ಇದೇ ರೀತಿ ಇರಲಿ ಅಂತ ಅನಿಸುತ್ತಿತ್ತು. ಬದುಕಿನ ಉದ್ದಕ್ಕೂ ತುಂಬಾ ಕಷ್ಟಪಟ್ಟಿದ್ದೆ, ಇನ್ನಾದರೂ ಬದುಕು ಸುಂದರವಾಗುತ್ತದೆ ಅಂತ ಖುಷಿಯಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.